ಇವತ್ತು ನನ್ನ ಮೊಮ್ಮಗನ ನಾಮಕರಣ. ಹಾಗಾಗಿ ನಾನು ಹರಕೆ ಮಾಡಿಕೊಂಡಿದ್ದೆ, ಮಗು ಆದರೆ 1008 ಕಡುಬಿನ ಹಾರ ಹಾಕ್ತೀನಿ ಬಂಡೆ ಗಣಪನಿಗೆ ಅಂತ ಹೇಳಿ. ಹಾಗಾಗಿ ನಾನೇ 1008 ಕಡುಬನ್ನು ರೆಡಿ ಮಾಡಿದ್ದೀನಿ. 3 ದಿನದಲ್ಲಿ ಅಷ್ಟು ಮುಗಿಸಿದ್ದೀನಿ. ನನಗೆ ಸಂಕಷ್ಟಹರ ಗಣಪ ಸಹಕಾರ ನೀಡಿದ್ರಿಂದ ನಾನು ಇಷ್ಟೆಲ್ಲ ಮಾಡೋಕ್ಕೆ ಅನುಕೂಲ ಆಯಿತು ಅಂತ ಹೇಳ್ಕೊಳ್ತೀನಿ. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು 1008 ನಾನು ಕರ್ಜಿಕಾಯಿ ಮಾಡಿದ್ದೀನಿ ಅಂತ ನಾವು ಆರ್ಡ್ರ್ ಕೊಡಲಿಕ್ಕೆ ಹೋಗಿದ್ವಿ. ಆದರೆ ಅವ್ರು 2 ದಿನಕ್ಕೆ ಮುಂಚೆ ಹೇಳಬೇಕು, ಆಮೇಲೆ ಬಂದು ನೀವು ಮಾತಾಡಿ ಅಂತ ಅಂದರು. ಆದರೆ ಆಮೇಲೆ ಹೋಗಿ ಕೇಳಿದಾಗ ಇಲ್ಲ ನೀವು 2 ದಿನಕ್ಕೆ ಮುಂಚೆ ಹೇಳಬೇಕು ಅಂದರೆ 2 ದಿನಕ್ಕೆ ಮುಂಚೆ ಹೇಳಿದ್ರೆ ಎಲ್ಲಿ ಅವ್ರು 1008 ಮಾಡಲಿಕ್ಕಾಗತ್ತೆ. ಹಾಗಾಗಿ ನಾನು ಹೇಗಾದರೂ ಆಗಲಿ ಅಂತೇಳಿ 1008 ಮಾಡಿದೆ. ಅವರು ಹೇಳಿದ್ರು ನಾವು ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಪೂಜೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಂಗೆ ತುಂಬ ಖುಷಿ ಆಗ್ತಾಯಿದೆ, ನಾನೇ ಮಾಡಿರೋದು ಗಣಪನಿಗೆ ಅಂತೇಳಿ. ಹಾಗಾಗಿ ಈ ದಿನ ನಮ್ಮ ಪಾಪುಗೆ ಒಳ್ಳೇದು ಮಾಡಲಿ ಗಣಪ ಅಂಥೇಳಿ ಆ ಗಣಪನಲ್ಲಿ ಕೃಷ್ಣನಲ್ಲಿ ನಾನು ಬೇಡ್ಕೊಳ್ತೀನಿ. ಯಾಕೆ ಅಂತಂದರೆ ನಮ್ಮ ಕೃಷ್ಣ ಪರಮಾತ್ಮ ಗಣಪ ನಮಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಈ ದಿನ ಎಲ್ಲ ದೇವರುಗಳನ್ನು ನಾನು ತುಂಬ ಹೃದಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗಾಗಿ ನನಗಿವತ್ತು ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂತಂದರೆ ದೇವರು ನನಗೆ ಸಹಕಾರ ಕೊಟ್ಟು ನನಗೆ 1008 ಕಡುಬು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ ಅಂಥೇಳಿ ತುಂಬ ಖುಷಿಯಾಗುತ್ತೆ. ನಾನು ನನ್ನ ಹಸ್ಬೆಂಡ್ಗೆ ಹೇಳಿದಾಗ ಅವರು ಹೋಗಿ ಟೆಂಪಲಲ್ಲಿ ಹೋಗಿ ಕೇಳ್ಕೊಂಬಂದರು, ಆದರೆ ಆಗಲಿಲ್ಲ. ಹಾಗಾಗಿ ದೇವರು ನನಗೆ ಸಹಕಾರ ಕೊಟ್ಟಿದ್ದರಿಂದ ನಾನು ಇಷ್ಟು ಮಾಡಲಿಕ್ಕೆ ಅನುಕೂಲ ಆಗಿದೆ. ಹಾಗಾಗಿ ಇವಾಗ ಇದನ್ನೆಲ್ಲ ನಾವು ಬಂದಿರತಕ್ಕಂತಹ ಗೆಸ್ಟ್ಗಳಿಗೆ ಕೊಡಬೇಕು. ಆಮೇಲೆ ಭಕ್ತಾದಿಗಳಿಗೂ ಮಿಕ್ಕಿದ್ದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ಇವತ್ತೇ ಎಲ್ಲರಿಗೂ ಕೊಟ್ಟು ಅವರ ಆಶೀರ್ವಾದ ನನ್ನ ಮೊಮ್ಮಗನಿಗಿರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಈ ದಿನಾನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಗಣಪನಿಗೆ ನಾನು 1008 ಕರ್ಜಿಕಾಯಿ ಮಾಡಿರೋದು. ಹಾಗಾಗಿ ಏನೇ ಆಗಲಿ ಹಾರನೂ ಮಾಡಿಬಿಡೋಣ ಅಂಥೇಳಿ ಮಾಡಿದ್ದೀನಿ. ಹಾಗಾಗಿ ಹಾರ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ನಂಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಕರ್ಜಿಕಾಯಿ ಮಾಡಬೇಕಾದ್ರೆ ಟಯರ್ಡ್ ಅನ್ನೋದೇ ಆಗಲಿಲ್ಲ. ತುಂಬ ಸರಾಗವಾಗಿ ಮಾಡ್ತಾಯಿದ್ದೆ. ಭಾಳ ಚೆನ್ನಾಗಿ ಬೇಗ ಆಗ್ತಾಯಿತ್ತು. ಆಗ್ತಾಯಿದ್ದಂಗೆ ನಾನು 54 ಪೋಣಿಸಿಟ್ಟೆ. ಆಮೇಲೆ 1008ಕ್ಕೆ ಎಷ್ಟು ಕಮ್ಮಿ ಆಗಿರುತ್ತೋ ಅದನ್ನು ಚಿಕ್ಕದಾಗಿ ಹಾರ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ಅದನ್ನು ಕೌಂಟ್ ಮಾಡಿಕೊಂಡು. ಹಾಗಾಗಿ ನನಗೆ ಸುಲಭ ಆಯಿತು ಮಾಡಲಿಕ್ಕೆ. ಹಾಗಾಗಿ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಗಣಪನಿಗೆ ನಾನೇ 1008 ಹಾರ ಮಾಡಿರೋದು. ಎಷ್ಟು ಸರ್ತಿ ಹೇಳ್ಕೊಂಡ್ರೂ ನನಗೆ ಕಡಿಮೆನೇ ಅಂತ ಅನ್ನಿಸ್ತಾ ಇದೆ. ತುಂಬ ಜನ ಮಾಡ್ತಾರೆ, ಬಟ್ ನಾವು ಹಂಗೆಲ್ಲ ಮಾಡಿಲ್ವಲ್ಲ. ಹೇಳಬೇಕು ಅಂತಂದರೆ ಒಂದು 54 ಕರ್ಜಿಕಾಯಿ ಕೂಡ ಯಾವತ್ತೂ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಅಂದರೆ ಇದಕ್ಕಿಂತ ಪುಟ್ಟದು 108 ಮಾಡಿದ್ದೆ, ಬಟ್ ಇಷ್ಟಿಷ್ಟು ದೊಡ್ಡದು ಯಾವತ್ತೂ ಮಾಡಿರಲಿಲ್ಲ, ಒಂದು 54 ಮಾಡಿರಲಿಲ್ಲ. ಹಾಗಾಗಿ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ಕಡುಬು ಅಂದರೆ ಕರ್ಜಿಕಾಯಿ, ಕರ್ಗಡುಬು ಅಂತಾರೆ. ಕರ್ಜಿಕಾಯಿ ನಮ್ಮ ವಿಘ್ನ ವಿನಾಶಕಾರಿ ಗಣಪನಿಗೋಸ್ಕರ ಮಾಡಿರ್ತಕ್ಕಂತಹ ಕರ್ಜಿಕಾಯಿ. जयतु हनुमान, जय रामदूत हनुमान. जयतु जय हनुमान.
जय जय रामदूत हनुमान भयविदूर हनुमान जय जय नमो वीर हनुमान वज्रकाय हनुमान जय जय निर्भयने हनुमान वीर्यवन्त हनुमान जय जय अमितवीर हनुमान सुग्रीवाप्त हनुमान जय जय उग्रमूर्ति हनुमान दुर्जयने हनुमान पवन शीघ्रगामी हनुमान जयतु हनुमान जय जय रामदूत हनुमान ब्रह्मचारी हनुमान निन्नदे ब्रह्मपट्ट हनुमान ब्रह्मज्ञानी हनुमान साक्षात् ब्रह्मनीने हनुमान कोट्टे वार्ते हनुमान सिट्टिगे सुट्टे लंके हनुमान जेट्टी नीने हनुमान राಮಗೆ ಕೊಟ್ಟೆ ಕುರುಹ ಹನುಮಾನ್ ಅಂಜನಿ ಸುತ ಹನುಮಾನ್ ತಂದೆಯೋ ಸಂಜೀವಾದ್ರಿ ಹನುಮಾನ್ ಜಯತು ಹನುಮಾನ್ ಜಯ ಜಯ ರಾಮದೂತ ಹನುಮಾನ್ ರಾಮನೀನೆ ಹನುಮಾನ್ ಸೇವಲಿಸಿ ಮಲೀನೆ ಹನುಮಾನ್ ಆಂಜನೇಯ ನೀನೆ ಹನುಮಾನ್ ದುರುಳರ ಬಂಧಿಸಿದೆ ಹನುಮಾನ್ ಸ್ವಾಮಿ ನೀನೆ ಹನುಮಾನ್ ಭಕುತರ ಪ್ರೇಮಿ ನೀನೆ ಹನುಮಾನ್ ಶರಣು ಶರಣು ಹನುಮಾನ್ ಮಾಡಿಕೊ ದಾಸನೆನ್ನ ಹನುಮಾನ್ ಪರಮ ಕರುಣಿ ಹನುಮಾನ್ ಶ್ರೀರಾಮ ಭಕ್ತ ಹನುಮಾನ್ ಪರಮ ಕರುಣಿ